ಸಂಶಯಾಸ್ಪದ ರೀತಿ ಓಡಾಡ್ತಾ ಇದ್ದ ಮೂವರು ಖದೀಮರನ್ನ ಬಂಧಿಸಲಾಗಿದೆ. 7 ಲಕ್ಷ ಮೌಲ್ಯದ ಚಿನ್ನಾಭರಣ ಬೆಳ್ಳಿಯನ್ನ ವಶಕ್ಕೆ ಪಡೆದಿದ್ದಾರೆ ಖಾಕಿ. ಬಳ್ಳಾರಿ ನಗರದ ಬ್ರೂಸ್ಪೇಟೆ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿರೋದು. ಗೌತಮ್ ರಾಜ್, ಕೋಟಿ ರಾಜ್, ಸದ್ದಾಂನನ್ನ ಬಂಧಿಸಲಾಗಿದೆ. ಬ್ರೂಸ್ಪೇಟೆ ಠಾಣೆ ವ್ಯಾಪ್ತಿಯಲ್ಲಿ ಸಂಶಯಾಸ್ಪದವಾಗಿ ಓಡಾಡ್ತಾ ಇದ್ರು. ಇವರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸಿದಾಗ ಕಳ್ಳತನದ ಬಗ್ಗೆ ಬಾಯ್ಬಿಟ್ಟಿದ್ದಾರೆ. ಕಳ್ಳತನದ ಪ್ರಕರಣಗಳು ಬಯಲಿಗೆ ಬಂದಿದೆ. ಬಳ್ಳಾರಿ, ವಿಜಯನಗರ, ರಾಯಚೂರಿನಲ್ಲಿ ಕಳ್ಳತನ ಮಾಡಿದ್ರು ಖದೀಮರು ಅನ್ನೋದು ಗೊತ್ತಾಗ್ತಾ ಇದೆ. ಖದೀಮರಿಂದ 71.40 ಗ್ರಾಂ ಚಿನ್ನ, 440 ಗ್ರಾಂ ಬೆಳ್ಳಿಯನ್ನ ವಶಕ್ಕೆ ಪಡ್ಕೊಳ್ಳಲಾಗಿದೆ. ಬಳ್ಳಾರಿ ಜಿಲ್ಲೆ ಬ್ರೂಸ್ಪೇಟೆ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆಯೇ ಪ್ರಕರಣ ಕೂಡ ದಾಖಲಾಗಿದೆ. ಅನುಮಾನಾಸ್ಪದವಾಗಿ ಓಡಾಡ್ತಾ ಇದ್ರಂತೆ. ಪೊಲೀಸರಿಗೆ ಅನುಮಾನ ಬಂದಿದೆ, ಯಾಕೋ ಕಳ್ಳರಂಗೆ ಓಡಾಡ್ತಾ ಇದ್ದಾರಲ್ಲ ಅಂತ. ಸೊ ಹಿಡ್ಕೊಂಡು ಹೋಗಿ ವರ್ಕ್ ಮಾಡಿದ್ದಾರೆ. ಆಮೇಲೆ ಹೇಳಿದ್ದಾರೆ, ನಾವು ಕಳ್ಳರು ಹಿಂಗೆ ಕದಿದ್ದೀವಿ ಅಂತ ಎಲ್ಲವನ್ನ ಸೀಸ್ ಮಾಡಿದ್ದಾರೆ. ನೋಡಿ, 7 ಲಕ್ಷ ಮೌಲ್ಯದ ಚಿನ್ನಾಭರಣ ಬೆಳ್ಳಿಯನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಈ ಖದೀಮರಿಂದ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಬಳ್ಳಾರಿ ನಗರದ ಬ್ರೂಸ್ಪೇಟೆ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿರೋದು. ಇವ್ರ ಕೆಲಸ ಏನು ಅಂತಂದ್ರೆ ಊರಿಂದ ಊರಿಗೆ ಹೋಗೋದು, ಕದಿಯೋದು, ಮತ್ತೆ ಬೇರೆ ಊರಿಗೆ ಹೋಗೋದು. ಹೀಗೆ ಇವರು ಅನೇಕ ಕಡೆಯಲ್ಲಿ ಕಳ್ಳತನ ಮಾಡಿರೋದ್ರ ಬಗ್ಗೆ ಇವರೇ ಬಾಯ್ಬಿಟ್ಟಿದ್ದಾರೆ. ಕೆಲವಾಗ ಪೊಲೀಸರಿಗೆ ಗೊತ್ತಾಗ್ಬಿಡುತ್ತಲ್ಲ, ಚಲನವಲನ ನೋಡ್ತಾ ಇದ್ದ ಹಾಗೇನೆ ಪೊಲೀಸರು ನೋಡ್ತಿದ್ದಂಗೆ ಓಡೋಗೋದು ಅಥವಾ ಮರೆಮಾಚಿ ನಿಂತ್ಕೊಳ್ಳೋದು, ಈ ಥರದ್ದೆಲ್ಲ ಮಾಡ್ತಾ ಇರ್ತಾರೆ. ಸೊ ಹಾಗೇನೆ ಬಳ್ಳಾರಿಯಲ್ಲೂ ಕೂಡ ಇವರು ಓಡಾಡ್ತಾ ಇದ್ರಂತೆ. ಪೊಲೀಸರಿಗೆ ಡೌಟ್ ಬಂದಿದೆ, ಇವ್ರು ಯಾಕೆ ಈ ಥರ ಮಾಡ್ತಾ ಇದ್ದಾರೆ ಅಂತ. ಆಮೇಲೆ ತನಿಖೆ ಮಾಡಿದಂಥ ಸಂದರ್ಭದಲ್ಲಿ ವಿಚಾರ ಗೊತ್ತಾಗಿದೆ, ಇವರು ಕಳ್ಳರು ಗ್ಯಾಂಗು, ಬೇರೆ ಕಡೆ ಎಲ್ಲ ಹೋಗಿ ಕದಿಯೋದೇ ಇವ್ರ ಕೆಲಸ ಅಂತ. ಜೊತೆಗೆ ಇವ್ರು ಬಾಯ್ಬಿಟ್ಟಿದ್ದಾರೆ ಎಲ್ಲೆಲ್ಲಿ ಏನೇನು ಕದ್ದಿದ್ದೀವಿ ಅಂತ. ಮಾಲೆಲ್ಲ ಇವ್ರ ಹತ್ರನೇ ಇತ್ತು, ಹಾಗಾಗಿ ಎಲ್ಲವನ್ನ ಕೂಡ ಸೀಸ್ ಮಾಡ್ಕೊಂಡಿದ್ದಾರೆ. ಈಗ ಸಂಬಂಧಪಟ್ಟವರಿಗೆ ಯಾವ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ ಅಲ್ಲಿ ಅವರಿಗೆ ಒಪ್ಪಿಸ್ತಾರೆ.